ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡೆಯುತ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರೇಣುಕಾ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ರೇಣುಕಾ, ಕನ್ನಡದ ಹಿರಿಯ ನಟಿ ಡಾಕ್ಟರ್ ಬಿ ಸರೋಜಾದೇವಿಯವರು ಇನ್ನಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಆಘಾತಕಾರಿಯಾದಂತಹ ವಿಚಾರ. ಜೊತೆಯಲ್ಲಿ ಕನ್ನಡ ಚಿತ್ರರಂಗದ ಕೊಂಡಿಯೊಂದು ಕಳಚಿದಂತಾಗಿದೆ. ಅವರ ಮನೆಯಲ್ಲಿ ಈಗ ಯಾರೆಲ್ಲ ಬಂದಿದ್ದಾರೆ, ಅವರ ಅಂತಿಮ ದರ್ಶನಕ್ಕೆ ಅಲ್ಲಿ ಇಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಯಾರೆಲ್ಲ ಬರ್ತಾ ಇದ್ದಾರೆ, ಹೇಗಿದೆ ಅಲ್ಲಿನ ಒಂದು ಪರಿಸ್ಥಿತಿಯನ್ನ ಹೇಳೋದಾದ್ರೆ ರೇಣುಕಾ? ಎಸ್ ವಿದ್ಯಾ ಭಟ್ ಏನು ಕನ್ನಡದ ಒಂದು ಹಿರಿಯ ನಟಿಯಾದಂತಹ ಸರೋಜಾದೇವಿ ಅವರ ಒಂದು ನಿಧನ ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಇಂದು ಬೆಳಗ್ಗೆ 8:00 ನಿಧನ ಹೊಂದ್ತಾರೆ. ಅದಾದ ನಂತರ ಈಗಾಗ್ಲೇ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಅವರ ಒಂದು ನಿವಾಸದಲ್ಲೂ ಕೂಡ ಅವರ ಒಂದು ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಅವರ ಒಂದು ಅಂತಿಮ ದರ್ಶನವನ್ನು ಕೂಡ ಈಗಾಗಲೇ ಪಡೆದುಕೊಳ್ಳಲು ಸಾಕಷ್ಟು ಒಂದು ಕನ್ನಡ ಚಿತ್ರರಂಗದ ಹಿರಿಯ ನಟರು ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಟಿಯರು ಕೂಡ ಆಗಮಿಸ್ತಾ ಇರುವಂತದ್ದು. ಅವರು ಕೂಡ ಈಗಾಗಲೇ ಒಬ್ಬ ಮೇರು ನಟಿ, ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ 100ಕ್ಕೂ ಹೆಚ್ಚು ಸಿನಿಮಾಗಳನ್ನು ಕೂಡ ನಟಿಸಿದ್ರು. ಹೊರ ನಟರಾದಂತಹ ರಾಜ್ಕುಮಾರ್ ಅವರ ಒಂದು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ರು. ಹಾಗೆ ಹಿರಿಯ ಒಂದು ನಟರ ಜೊತೆಯೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದಂತಹ ನಟಿ ಇವರಾಗಿದ್ರು. ಅವರನ್ನು ನೆಂದು ಇಂದು ಕೂಡ ಇಡೀ ಚಿತ್ರರಂಗವು ಕೂಡ ಕಂಬನಿ ಸುರಿಸ್ತಾ ಇರುವುದಂತೂ ನಿಜ. ಹಾಗೆ ನಟ ನಟಿಯರು ಕೂಡ ಯಾರೆಲ್ಲ ಅಂತಿಮ ದರ್ಶನಕ್ಕೆ ಬಂದ್ರು ಅವರು ಕೂಡ ಈ ಒಂದು ಚಿತ್ರರಂಗದಲ್ಲಿ ಹಿರಿಯ ನಟಿಯಾದಂತಹ ಸರೋಜಾದೇವಿ ಅವರ ಒಂದು ನಿಧನ ಸಾಕಷ್ಟು ಒಂದು ದುಃಖ ತಂದಿರುವಂತಹ ವಿಚಾರ. ಇದು ಕೂಡ ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಭರಿಸಲಾಗದಂತಹ ದುಃಖದ ಜೊತೆಗೇನೆ ನಷ್ಟ ಅಂತ ಹೇಳಿ ಕೂಡ ಅವರು ಕೂಡ ಬೇಸರ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಎಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಕ್ಕಂತ ಮಾತುಗಳನ್ನು ಕೂಡ ಹೇಳಿ ಒಂದಿಷ್ಟು ನಟರು ನಟಿಯರು ಕೂಡ ಭಾವುಕರಾಗಿಯೂ ಕೂಡ ಮಾತನಾಡಿದ್ರು. ಇನ್ನು ಸರೋಜಾದೇವಿ ಅವರ ಪುತ್ರ ಗೌತಮ್ ಅವರು ಕೂಡ ಮಾತನಾಡಿ ನಾಳೆಯ ವಿಧಿ ವಿಧಾನಗಳ ಬಗ್ಗೆಯೂ ಕೂಡ ಮಾಹಿತಿ ನೀಡಿದ್ರು. ನಾಳೆ 11:30ಕ್ಕೆ ಇಲ್ಲಿಂದ ಅಂದ್ರೆ ಬೆಂಗಳೂರಿನಿಂದ ಚನ್ನಪಟ್ಟಣ ತಾಲೂಕಿನ ಕಣ್ವ ಡ್ಯಾಮಿನ ದಶಾವತಾರದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಿದ್ರು. ಒಕ್ಕಲಿಗ ಸಂಪ್ರದಾಯದಂತೆ ಈ ಒಂದು ಅಂತ್ಯ ಸಂಸ್ಕಾರ ಕಾರ್ಯಕ್ರಮವು ಕೂಡ ಜರುಗುವಂತಹದ್ದು. ಹಾಗಾಗಿ ನಾಳೆ ಇಲ್ಲಿಂದ 10:00 ಇಲ್ಲಿಂದ ತೆರಳ್ತಾರೆ. ಅಲ್ಲಿ ನಾಳೆಯ ಒಂದು ಅಂತಿಮ ಸಂಸ್ಕಾರವನ್ನು ಕೂಡ ನೆರವೇರಿಸುವ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ವಿದ್ಯಾಲಯ, ಧನ್ಯವಾದಗಳು ರೇಣುಕಾ ತಮ್ಮೆಲ್ಲ ಮಾಹಿತಿಗಾಗಿ. ಹಿರಿಯ ನಟಿ ಬಿ ಸರೋಜಾದೇವಿಯವರು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಒಂದು ಚಲನಚಿತ್ರ ವಾಣಿಜ್ಯ ನಿಗಮ ಕಂಠೀರವ ಸ್ಟುಡಿಯೋಗಳಿಗೆ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು ಅವರು.